ಎಲ್ಲರಿಗೂ ಇವತ್ತಿನ ಟಾಪಿಕ್ ಏನಂದರೆ ಈ ಡಿಸೆಂಬರ್ದಾಗ ಹೇರ್ ಬನ್ ಹಾಕೋತಾರೆ ಎಲ್ಲರೂ ಕಂಪಲ್ಸರಿ. ಅದು ಡಿಸ್ಅಡ್ವಾಂಟೇಜಸ್ ಏನಾಗ್ತವ ಅಂತಂದ್ರೆ ಹೇಳ್ತೀನಿ. ಪಾಯಿಂಟ್ ಏನಂದರೆ ಹೇರ್ ಬ್ರೇಕ್ ಆಗ್ತವ. ಸೆಕೆಂಡ್ ಏನಂದರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಲ್ಲ. ಏನು ಹೇರ್ ಗ್ರೋತ್ ರೂಟ್ ಇರ್ತದಲ್ಲ ಅದು ಏನಾಗುತ್ತೆ ಥಿನ್ ಹಾಕೋದು ಬರ್ತದೆ. ಥರ್ಡ್ ಏನಂದರೆ ನಿಮ್ಮದು ಈ ನರಗಳಿಗೆಲ್ಲ ಟೈಟಾಗಿ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಲ್ಲ. ಇನ್ನೊಂದು ಹೇರ್ ಗ್ರೋತನ್ನು ಇದು ಕಡಿಮೆ ಮಾಡ್ಕೋದು ಬರ್ತದೆ. ಫ್ರಂಟ್ ಹೇರ್ಸನ್ನು ಪೂರನೂ ಟಕ್ಲಾಗ್ಬಿಡ್ತದೆ ಮತ್ತು ಹೇರ್ ಬ್ರೇಕ್ ಆಗ್ತದೆ. ಮತ್ತು ಇದರಲ್ಲಿಂದ ಡಿಸ್ಅಡ್ವಾಂಟೇಜಸ್ ಭಾಳ ಅದಾವೆ ರೀ. ಬಟ್ ನಾನು ನಿಮಗೆ ಕೆಲವೊಂದು ಹೇಳ್ತಾ ಇದ್ದೀನಿ, ಎಲ್ಲನೂ ಡಿಸ್ಕ್ರಿಪ್ಷನ್ದಾಗ ಕೊಡ್ತೀನಿ, ರೀಡ್ ಔಟ್ ಮಾಡಿಕೊಡ್ರಿ, ಮರಿಬೇಡ್ರಿ. ನನ್ನ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಲೈಕ್ನು ಮಾಡಬೇಕು. ಇನ್ನೊಂದು ಏನಂತಂದರೆ ಹೇರ್ ಬನ್ನ ಸಣ್ಣವರಿಂದ ದೊಡ್ಡೋದ್ರ ತನಕನೂ ಹೇಳ್ತಾ ಇದ್ದೀನಿ. ಜಾಸ್ತಿ ಹೇರ್ ಟೈಟ್ ಹಾಕೋದ್ರಲ್ಲಿಂತ ನಮ್ಗೆ ತಲೆ ನೋಸ್ತದ, ಹೆಡ್ಡೇಕ್ ಆಗ್ತದೆ, ಏನು ಹೇರ್ ಬ್ರೇಕ್ ಆಗ್ತದೆ, ಮತ್ತಂದ್ರೆ ಹೇರ್ ಗ್ರೋತ್ ಸ್ಟಾಪ್ ಆಗೋ ಸಾಧ್ಯತೆಗಳು ಹೆಚ್ಚಿಗದವ. ಸೊ ಯಾವಾಗ್ಲೂ ನಾರ್ಮಲ್ ಆಗಿ ನೀವು ತುರ್ಬ ಹಾಕೋಬೇಕು, ಅಥವಾ ಹೇರ್ ಬನ್ ಅಂತೀವಿ ಅದು ನಾರ್ಮಲಿ ಸ್ವಲ್ಪ ಢಿಲ್ಲ ಮಾಡ್ಕೊಂಡೆ ಹಾಕೊಂಡ್ರೆ ಬೆಸ್ಟ್ ಇರ್ತದೆ. ಸ್ಪೆಷಲಿ ಹುಡುಗಿಯರಿಗೆ ಹೇಳ್ತಾ ಇದ್ದೀನಿ, ಹಿಂಗೆ ಟೈಟ್ ಮಾಡಿ ಮ್ಯಾಗ ಹಾಕೋದು ಸ್ಟಾಪ್ ಮಾಡಿರಿ, ಓಕೆನಾ. ಜಾಸ್ತಿ ಟೈಟ್ ಹಾಕೋಬೇಡ್ರಿ. ಯಾವಾಗಾರ ಒನ್ಸ್ ಹಾಕೋಬೋದು. ಮುಂಜಾನೆ ಸಂಜೆ ತನಕ ಹಾಕೊಂಡ್ರೆ ಸಾಧ್ಯತೆಗಳು ಡೈಲಿ ಹಾಕೋದ್ಲಿಂತ ಇದು ಮುಂದಿಂದೆಲ್ಲನೂ ಟಕ್ಲ ಆಗೋ ಸಾಧ್ಯತೆಗಳು ಹೆಚ್ಚಿಗಿರ್ತಾವೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ರೀ. ಶರಣಾರ್ಥಿ ರೀ.